ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರದಿಂದ ಜನರಿಗೆ ಉಪಯೋಗವಾಗಲಿ ಎಂದು ಬೋರ್ವೆಲ್ ಹಾಕಿಸಿದ್ದಾರೆ. ಆದರೆ ಅದು ಜನರಿಗೆ ತಲುಪುವಷ್ಟರಲ್ಲಿ ಮಾಜಿ ಪುರಸಭೆ ಅಧ್ಯಕ್ಷ ಸಬ್ಜಲ್ಲಿ ಶಾಖ ಪಾಲಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ರು. ಮಾನ್ವಿ ಪಟ್ಟಣದಲ್ಲಿ ವಾರ್ಡ್ ನಂಬರ್ 2 ರಲ್ಲಿ ಬಹಳ ವರ್ಷಗಳಿಂದ ನೀರಿಗಾಗಿ ಅಲೆದಾಡ್ತಾ ಇದ್ದಾರೆ. ಆದರೆ ಅಲ್ಲಿನ ಜನರಿಗೆ ಬೋರ್ವೆಲ್ ಇದ್ರೂ ಕೂಡ ಅಲ್ಲಿನ ಜನರಿಗೆ ಗೊತ್ತೇ ಇಲ್ಲ. ಮೀಡಿಯಾದವರು ಅಲ್ಲಿ ಹೋಗಿ ಪುರಸಭೆ ಸದಸ್ಯ ಬಸವರಾಜ್ ಭಜಂತ್ರಿ ಕೇಳಿದಾಗ ಹೌದು ಅದು ಸರ್ಕಾರಿ ಬೋರ್ವೆಲ್ ಎಂದು ಹೇಳಿದ್ರು. ಆದ್ರೆ ಇಲ್ಲಿ ಸಜ್ಜಲ್ಲಿ ಶಾಖ ಅವರು ಲಪಟಾಯಿಸಿಕೊಂಡಿದ್ದಾರೆ. ಆದರೆ ಅದು ನಮ್ಮ ಗಮನಕ್ಕೆ ಇಲ್ಲ ಎಂದು ಹೇಳುತ್ತಿರುವುದು ಗಮನಿಸಿದ್ರೆ ನಾ ಅತ್ತಂಗ ಮಾಡ್ತೀನಿ ನೀ ಸತ್ತಂಗ ಮಾಡು ಎನ್ನುವ ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಜನರಿಗೆ ಸುಳಿವು ಕೊಡದಂತೆ ರಾಜರೋಷವಾಗಿ ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಬೋರ್ವೆಲ್ ಉಪಯೋಗಿಸಿಕೊಂಡು ವಾಟರ್ ಫಿಲ್ಟರ್ ಅಳವಡಿಸಿಕೊಂಡು ಅಲ್ಲಿಯ ನಿವಾಸಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ನೀರಿನ ಟ್ಯಾಂಕ್ ಇದ್ರೂ ಕೂಡ ನೀರಿಲ್ಲ, ಬೋರ್ವೆಲ್ ಇದ್ರೂ ಕೂಡ ಟ್ಯಾಂಕಿಗೆ ನೀರಿಲ್ಲ. ಆದ್ರೆ ಮಾಜಿ ಪುರಸಭೆ ಅಧ್ಯಕ್ಷ ಸಜ್ಜಲಿ ಶಾಖಾ ಅವರು ಪುರಸಭೆಯಿಂದ ಹಾಕಿಸಿರುವಂತಹ ಬೋರ್ವೆಲ್ ತಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಂಡು ಫಿಲ್ಟರ್ ನೀರು ಅಳವಡಿಸಿಕೊಂಡು ಜನರಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಬಡ ಜನರಿಗೆ ಕುಡಿಲಿಕ್ಕೆ ಅಂತ ಬೋರ್ವೆಲ್ ಹಾಕಿಸಿದ್ದಾರೆ. ಅದು ಜನರಿಗೆ ಕಣ್ಣಿಗೆ ಮಣ್ಣರಿಸಿ ತಮ್ಮ ಸ್ವಂತಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಹಾಕಿ ಮಾಡಿಸಿ ಸರ್ 4 ವರ್ಷ ಆಯ್ತು. 4 ವರ್ಷದಿಂದ ಒಂದು ಸತಿನಿ ಇದ್ರಾಗ ನೀರು ತುಂಬಿಲ್ಲ. ಒಟ್ಟು ಕೇಳೋರೇ ಇಲ್ಲ ಸರ್, ಇಲ್ಲಿ ಕೇಳೋರೇ ಇಲ್ಲ. ಬಂದ್ ಹೇಳಿದ್ರೆ ಚಾಲು ಮಾಡ್ತೀವಿ ಅಂತಾರ ಅಷ್ಟೇ ಸರ್, ಚಾಲು ಮಾಡ್ತೀವಿ ಅಂತಾರ ಅಷ್ಟೇ ಸರ್. ಮತ್ತೆ ನೀರ್ ಬಿದ್ದಾವ ಸರ್, ಚಾಲು ಮಾಡಿದ ಇದನ್ನ ಬಂದಿದ್ದೇನಾ ಹಿಂಗೆ ಬಂದಾವ ಸರ್. ನೀರ್ ಸೀಸ್ ಮಾಡಿದ್ರು ಅವಾಗ ಸತಿ ತುಂಬಿತ್ತು. ಹ್ಯಾಂಡ್ ಬೋರ್ ಇತ್ತಾವ ಸರ್, ಹ್ಯಾಂಡ್ ಬೋರ್ ಇತ್ತು. ಕಲೆಕ್ಷನ್ ಕೊಡ್ರಿ ಅಂತ ಹೇಳಿದ್ರೆ ಎಲ್ಲ ತುಂಬ್ಕೊಂತಾರ. ಕಲೆಕ್ಷನ್ ಕೊಡಂದ್ರೆ ಇಲ್ಲ ಕೊಡ್ತೀವಿ ನೀರಿಲ್ಲ ಅಂತೀನಿ. ಅವ್ಯವಸ್ಥೆ ಅಂದ್ರೆ ಕಲೆಕ್ಷನ್ ಇಲ್ಲ, ಏನಿಲ್ಲ. ಮತ್ತೆ ಸುಮ್ನೆ ಹೆಸರಿಗೆ ಇಡ್ತಾರೆ, ಅನುದಾನ ಸುಮ್ನೆ ಪೈಪ್ ಕೊಟ್ಟಾರ ಅಷ್ಟೇ ಸರ್. ಈ ಕಲೆಕ್ಷನ್ ಕೊಟ್ಟಿ ನಮ್ಮಂಗ ಇದನ್ನ ಚೆನ್ನಾಗಿ ಈಗ ಸುಮ್ನೆ ಟ್ಯಾಂಕ್ ಹೆಸರಿಗೆ ಹಾಕ್ಯಾರ. ಟ್ಯಾಂಕ್ ಯಾರು ಕೇಳಂಗಿಲ್ಲ. ಈಗ ನೀವು ಒಂದ್ಸಲ ಮಳೆ ಬಂದಾಗ ಬರ್ರಿ, ಇಲ್ಲಿ ನೀವು ನೋಡಿದ್ರೆ ನೀವು ಅಡ್ಡಾಡಂಗಿಲ್ಲ ರೋಡ್ನಾಗ. ನೀವು ನೀರ್ ತರಾಗ ಅದೇ ಮದುವೆಯವರು ಎಲ್ಲರೂ ಅಲ್ಲಿ ಅಡ್ಡಾಡ್ತಾರ. ಅವ್ರ ನೀರಿನ ಮನೆ ನೀರಿಲ್ಲ, ನಳ ಇಲ್ಲ, ಏನಿಲ್ಲ. ಯಾರು ಬೋರ್ ಇದಾವ ಅವ್ರು ಚೆನ್ನಾಗಿದಾರ. ಬೋರ್ ಇಲ್ಲ ಬಡವ್ರು ಏನ್ ಮಾಡ್ಯಾರ? ಅವ್ರ ಮನೆ ಮುಂದೆ ರೋಡ್ಗಳಿಲ್ಲ. ಮತ್ತೆ ಕೆಸರುಗಡೆ ಹಂಗೆ ಬರ್ತಾರ ಹುಡುಗರು ಕರ್ಕೊಂಡು, ಸ್ಕೂಲ್ ಹುಡುಗರು ಕರ್ಕೊಂಡು ಹಂಗೆ ಬರ್ತಾರ. 4 ಸಲ ಇವಾಗ ಮುದುಕರೇ ಬಿದ್ದಾರ ಎಲ್ಲಾರು. ಅವ್ರು ಸಿಟ್ಟು ಬರ್ತಾರ. ಯಾರು ಹೇಳ್ಬೇಕು? ಮಳೆ ಏನ್ ಮಾಡಂಗಿಲ್ಲ ನೀವು. ಮಾರ್ಕೆಟ್ ನೀರ್ ಜಗ್ಗಿ ಜನ ಇದಾರ್ರಿ. ಅವ್ರ ಇವ್ರ ಹೆಸರು ಹೇಳಕ್ ಬರಲ್ಲ. ಗೌರ್ಮೆಂಟ್ ಹಾಕಿದ್ ಬೋರ್ ಅಂತ ಅದನ್ನೆಲ್ಲ ಹೇಳಕ್ ಬರಲ್ಲ ಹೆಸರುಗಳು. ಇವ್ರು ಅರ್ಥನೆ ಮಾಡ್ಕೊಳಲ್ಲ, ಯಾರು ಕೇಳೋರಿಲ್ಲ. ನಮ್ಗ್ ನೋಡ್ರಿ, ನಮ್ಗೆ ಏನಿಲ್ರಿ, ಯಾವ್ದಾರ ಹೆಂಗಾರ ಹಾಕಿಲ್ರಿ. ನಮ್ ಏರಿಯಾಗ ರೋಡ್ ಬೇಕು. ಪುರಸಭೆ ಅಧಿಕಾರಿ ಪರಶುರಾಮ್ ದೇವಮಾನೆ ಸಾಹೇಬ್ರೆ ಸ್ವಲ್ಪ ಬಡ ಜನರ ಕಷ್ಟವನ್ನ ಕೇಳಿ ಸ್ವಾಮಿ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ.